ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತಹ ರಾಶಿ ಅಂತಂದ್ರೆ ಮಿಥುನ ರಾಶಿ. ಲವ್ ರಿಲೇಶನ್ಶಿಪ್ ರೀಡಿಂಗ್ ಬಗ್ಗೆ ನೋಡೋಣ. ಏನ್ ಬರ್ತಾ ಇದೆ ಕಮಿಂಗ್ ವೀಕ್ ಅಲ್ಲಿ ಅವ್ರಿಗಾಗಿ ಅಂತ ಹೇಳಿ. ಅವರ ಫೀಲಿಂಗ್ ಇರ್ಬೋದು, ಅವರ ಪಾರ್ಟ್ನರ್ ಫೀಲಿಂಗ್ ಇರ್ಬೋದು, ಏನಾದ್ರೂ ಚಾಲೆಂಜಸ್ ಬರ್ತಾ ಇದೆಯಾ ಅಂತ ಹೇಳಿ. ಇದುವರೆಗೂ ನೀವು ನನ್ನ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ. ನನ್ನ ಒಂದು ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ಗೆ ಏನು ಸಮಸ್ಯೆ ಬರ್ತಾ ಇದೆ ಲೈಫಲ್ಲಿ, ಏನೇ ಇರ್ಬೋದು, ಎನಿಥಿಂಗ್, ನಿಮ್ಮ ಒಂದು ಕರಿಯರ್, ಜಾಬ್ ಇರ್ಬೋದು, ಗವರ್ಮೆಂಟ್ ಜಾಬ್ ಇರ್ಬೋದು, ಇಶ್ಯೂಸ್ ನಡೀತಾ ಇದೆ ಲೈಫಲ್ಲಿ, ಪ್ರಾಬ್ಲಮ್ ನಡೀತಾ ಇದೆ, ಕರಿಯರ್ ಮುಂದೆ ಹೋಗ್ತಾ ಇಲ್ಲ, ಕರಿಯರ್ ಗ್ರೋತ್ ಅಲ್ಲಿ ಇತ್ತು, ಸಡನ್ ಆಗಿ ಡೌನ್ ಫಾಲ್ ಆಯ್ತು, ಈ ರೀತಿ ಏನೋ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಇರಬಹುದು. ಸಮಸ್ಯೆ ಏನೇ ಇದ್ರೂ ಕೂಡ ಆಸ್ ಪರ್ ನ್ಯೂಮರಾಲಜಿ ಕೂಡ ನಿಮ್ಗೆ ನಾವು ಗೈಡೆನ್ಸ್ ಅನ್ನ ಕೊಡ್ತೀವಿ. ಇಷ್ಟೇ ಅಲ್ಲ, ವಿತ್ ರೆಮಿಡೀಸ್ ಜೊತೆಗೆ ಇರುತ್ತೆ. ಹಾಗಾಗಿ ನೋಡ್ಕೊಂಡು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ನನಗೆ ಕನೆಕ್ಟ್ ಮಾಡ್ಕೋಬಹುದು. ಮತ್ತೆ ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂದ್ರೆ ಖಂಡಿತ ಐ ಆಮ್ ಬ್ಲಸ್ಡ್ ಅಂತ ಹೇಳಿ ಒಂದ್ಸಾರಿ ರೀಡಿಂಗ್ ಅನ್ನ ಕ್ಲೇಮ್ ಮಾಡಿ. ಇಷ್ಟೇ ಅಲ್ಲ, ರೀಡಿಂಗ್ ಅಂದ್ರೆ ಇವಾಗ ಎನರ್ಜಿ ರೀಡಿಂಗ್ ಇರುತ್ತೆ, ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಇರುತ್ತೆ. ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಓಕೆ, ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ ಮಿಥುನ ರಾಶಿ ಅವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಏನು ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ಕರಿಯರ್ ವೈಸ್ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬರ್ತಾ ಇದೆ. ಸ್ಟ್ರಗಲ್ ಮಾಡ್ತಾ ಇದ್ದೀರಾ ತುಂಬಾ. ಓಕೆ, ತುಂಬಾ ಸ್ಟ್ರಗ್ಲಿಂಗ್ ಇದೆ. ಸಿಚುವೇಶನ್ ಯಾವ ರೀತಿ ಇದೆ, ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಲೈಫ್ ಅನ್ನ. ಒಂದ್ ಕಡೆ ಕರಿಯರ್ ಅನ್ನ, ಒಂದ್ ಕಡೆ ರಿಲೇಶನ್ಶಿಪ್ ಅನ್ನ, ಅಥವಾ ದುಡ್ಡಿನ ಸಮಸ್ಯೆ. ಓಕೆ, ಸೊ ಎಲ್ಲಾ ಕಡೆಯಿಂದ ತುಂಬಾ ನೀವು ಏನ್ ಮಾಡ್ತಾ ಇದ್ದೀರಾ, ಜಗ್ಲಿಂಗ್ ಮಾಡ್ತಾ ಇದ್ದೀರಾ, ತುಂಬಾ ಒದ್ದಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಫ್ಲೆಕ್ಸಿಬಿಲಿಟಿ ತಗೊಂಡ್ ಬರುವಂತ ಅವಶ್ಯಕತೆ ಇದೆ. ಫ್ಲೆಕ್ಸಿಬಲ್ ಆಗ್ತಾ ಇದ್ದೀರಾ ಕೂಡ, ನಿಮ್ಮ ವಿಚಾರಗಳನ್ನ ಫ್ಲೆಕ್ಸಿಬಲ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಕೆಲವೊಂದಿಷ್ಟು ರಿಸೋರ್ಸ್ ಅನ್ನ ಯಾವ ರೀತಿ ನೀವು ಸ್ಟ್ರೆಚ್ ಮಾಡ್ತಾ ಇದ್ದೀರಾ, ಲೈಕ್ ನಿಮ್ಮ ಒಂದು ದುಡ್ಡು ಇರಬಹುದು, ದುಡ್ಡನ್ನ ಯಾವ ರೀತಿಯಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಲೈಕ್ ಎಲ್ಲಾದ್ರೂ ಇದನ್ನ ಸ್ಪೆಂಡ್ ಮಾಡ್ಬೇಕು ಅಂತಂದ್ರೆ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ, ಪ್ಲಾನಿಂಗ್ಸ್ ಮಾಡ್ಕೊಂಡು ಅನ್ನೆಸೆಸರಿ ಎಲ್ಲೋ ಒಂದ್ ಕಡೆ ಇದನ್ನ ಖರ್ಚು ಮಾಡ್ತಾ ಇಲ್ಲ. ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗಿ ಬರ್ತಾ ಇರುವಂತದ್ದು. ಸ್ವಲ್ಪ ಕನ್ಫ್ಯೂಸ್ಡ್ ಇರ್ತೀರಾ ಈ ಒಂದು ದಿನಗಳಲ್ಲಿ, ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಸಪೋಸ್ ತಿಳ್ಕೊಳ್ಳಿ, ನಿಮ್ಮ ಕರಿಯರ್ ವೈಸ್ ನಾವು ನೋಡಿದಾಗ ಅಂದ್ರೆ ಇದ್ರ ಜೊತೆಗೆ ಹೋಗ್ಬೇಕಾ ಅದ್ರ ಜೊತೆಗೆ ಹೋಗ್ಬೇಕಾ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಆಗುವಂತದ್ದು, ಅದನ್ನ ಬಿಟ್ರೆ ಏನೂ ಇಲ್ಲ. ಹಾಗಿದ್ರೆ ನಿಮ್ಮ ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ನಾನು ಅನ್ಕೊಳ್ತೀನಿ ಫೀಲಿಂಗ್ಸ್ ಅಲ್ಲಿ ಕೆಲವೊಂದಿಷ್ಟು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳಿ. ಏನ್ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತಂದ್ರೆ ನಿಮ್ಗೆ ಬದುಕಲಿಕ್ಕೆ ಕೊಡದೇ ಇರುವಂತ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಲೈಕ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರಿ, ನೀವೇ ನಿಮ್ಮಷ್ಟಕ್ಕೆ ನೀವೇ ಕಮಿಟ್ಮೆಂಟ್, ಓವರ್ ಕಮಿಟ್ಮೆಂಟ್ ಆಗಿರುವಂತದ್ದು, ನೀವೇ ಎಲ್ಲಾನು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ರಿ, ಬಟ್ ನಿಮ್ಮ ಪಾರ್ಟ್ನರ್ ಯಾವುದೇ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ. ಆ ರೀತಿ ಫೀಲಿಂಗ್ ನಿಮ್ಗೆ ಅನಿಸ್ತಾ ಇದೆ. ಲಿಟ್ರಲಿ ಇವಾಗ ನಿಮ್ಗೆ ಅನಿಸ್ತಾ ಇದೆ ಏನಂತಂದ್ರೆ ಈ ರಿಲೇಶನ್ಶಿಪ್ ಇಂದ ನಾನು ಹೊರಗಡೆ ಬರ್ಬೇಕು. ಓಕೆ, ನಾನು ಒಂದು ಸ್ಟೆಪ್ ಮುಂದೆ ತಗೋಬೇಕು, ನಾನು ವಿಚಾರ ಮಾಡ್ಬೇಕು, ಈ ಒಂದು ಟಾಕ್ಸಿಸಿಟಿಯಿಂದ ಹೊರಗಡೆ ಬರಬೇಕು. ಯಾಕಂತಂದ್ರೆ ನಿಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ನೀವೇನ್ ಮಾಡ್ತಾ ಇದ್ದೀರಾ, ಆ ಒಂದು ಏರಿಯಾದಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು. ಇದರಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿದೆ ಅಂತಾನು ಹೇಳ್ಬಹುದು. ರಿಲೇಶನ್ಶಿಪ್ ವೈಸ್ ನಾನು ಹೇಳ್ತಾ ಇದ್ದೀನಿ, ಏನಾದ್ರೂ ನಿಮ್ಮ ಪಾರ್ಟ್ನರ್ ನಡುವೆ ಆ ರೀತಿ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ. ಮತ್ತೆ ಇಷ್ಟೇ ಅಲ್ಲ, ನಿಮ್ಮ ಪಾರ್ಟ್ನರ್ ಕೂಡ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದಾರೆ. ಅವರು ನೀವು ನಿಮ್ ಮೇಲೇನೆ ಬಿಟ್ಟಿಲ್ಲ, ಅವರು ಕೂಡ ತುಂಬಾ ಎಫರ್ಟ್ ಹಾಕ್ತಾ ಇದ್ದಾರೆ. ಬಟ್ ಸಮಥಿಂಗ್ ಎಲ್ಲೋ ಒಂದ್ ಕಡೆ ಎಫರ್ಟ್ ಏನಾಗ್ತಾ ಇದೆ, ಆ ಒಂದು ರೀಚ್ ಆಗ್ತಾ ಇಲ್ಲ. ನೀವೇನ್ ಅನ್ಕೊಳ್ತಾ ಇದ್ದೀರಾ ಆ ಮಟ್ಟ ರೀಚ್ ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ನೀಡಿದೆ ಏನೋ ಅಂತ ಹೇಳಿ ನೀವು ಹಾಕ್ತಾ ಇದ್ದೀರಾ, ನೀವು ಏನೋ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇನ್ನೂ ಆ ಒಂದು ಲೆವೆಲ್ ರೀಚ್ ಆಗ್ತಾ ಇಲ್ಲ. ನಿಮ್ಮ ರಿಲೇಶನ್ಶಿಪ್ಗೆ ಬೇಕಾಗಿರುವಂತದ್ದು ಫೋಕಸ್ಡ್ ಬರ್ತಾ ಇಲ್ಲ. ಮೇ ಬಿ ನಿಮ್ಮ ಪಾರ್ಟ್ನರ್ ತುಂಬಾ ಕರಿಯರ್ ಮೇಲೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಸಮಥಿಂಗ್ ಅವರು ರಿಲೇಶನ್ಶಿಪ್ಗೆ ಕೊಡ್ಬೇಕಾಗಿರುವಂತ ಟೈಮ್ ಅನ್ನ ಕೊಡ್ತಾ ಇಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ, ಅವರ ಜಾಬ್ ಅಲ್ಲಿ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಮೇ ಬಿ ಜಾಬ್ ತುಂಬಾ ಅವಶ್ಯಕತೆ ಇದೆ. ನಾನ್ ಅನ್ಕೋತೀನಿ ಅವರು ತುಂಬಾ ಜವಾಬ್ದಾರಿಗಳನ್ನ ತಗೊಂಡಿದ್ದಾರೆ ಅಂತ ಹೇಳಿ. ಮನೆ ಜವಾಬ್ದಾರಿ ಇರ್ಬೋದು, ಮೇ ಬಿ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಅಂತ ಇರ್ಬೋದು.
ಬರ್ಡನ್ ಫೀಲ್ ಮಾಡ್ಕೊಳ್ಳುವಂಥದ್ದು. ಈ ಈ ಒಂದು ಸಿಚುವೇಶನ್ ಇಂದ ಅವ್ರಿಗೆ ಏನಾಗ್ತಾ ಇದೆ, ಸ್ಟ್ರೆಸ್ ಇರುವಂತದ್ದು. ಅವರು ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ರಿಲೇಶನ್ಶಿಪ್ಗೆ ಬೇಕಾಗಿರುವಂತ ಕೆಲವೊಂದಿಷ್ಟು ಏರಿಯಾದಲ್ಲಿ ಅವರು ವರ್ಕ್ ಮಾಡ್ತಾ ಇಲ್ಲ. ಅಂದ್ರೆ ಇವಾಗ ಆ ಒಂದು ಹ್ಯಾಪಿನೆಸ್ ಇರುವಂತದ್ದು, ಅಥವಾ ಟೈಮ್ ಕೊಡುವಂತದ್ದು, ಅಥವಾ ನಿಮ್ಗೆ ಕಮಿಟ್ಮೆಂಟ್ ಆಗುವಂತದ್ದು, ಕಮಿಟ್ಮೆಂಟ್ ಫುಲ್ಫಿಲ್ಮೆಂಟ್ ಇರುವಂತದ್ದು, ಇದು ಎಲ್ಲಾನು ಬರ್ತಾ ಇಲ್ಲ. ನಿಮ್ಗೆ ಅನಿಸ್ತಾ ಇದೆ ಬಿಟ್ಬಿಡ್ಬೇಕು ಅನ್ನುವಂತ ಮನಸ್ಸು ನಿಮ್ಗೆ ಬರ್ತಾ ಇದೆ. ಓಕೆ, ಸಿಚುವೇಶನ್ ಆ ರೀತಿ ಕ್ರಿಯೇಟ್ ಆಗ್ತಾ ಇದೆ ಇಬ್ಬರ ನಡುವೆ ಕೂಡ. ಮತ್ತೆ ಏನಾಗಬಹುದು ಬರುವಂತ ದಿನಗಳಲ್ಲಿ, ಏನಾಗಬಹುದು ನೋಡಿ. ಈ ಏರಿಯಾ ಏನ್ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಇಬ್ರು ಕೂಡ ವರ್ಕ್ ಮಾಡ್ಬೇಕಾಗತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಅವರು ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿನೆಸ್ ಕೊರತೆ ಬರ್ತಾ ಇದೆ. ಯೂನಿವರ್ಸ್ ಗೈಡೆನ್ಸ್ ಕೊಡ್ತಾ ಇರುವಂತದ್ದು ಹ್ಯಾಪಿನೆಸ್ ಕೊರತೆ ಬರ್ತಾ ಇದೆ, ಫುಲ್ಫಿಲ್ಮೆಂಟ್ ಕೊರತೆ ಬರ್ತಾ ಇದೆ. ಮತ್ತೆ ಅರೋಗೆನ್ಸ್, ಇಬ್ರಿಗೂ ಕೂಡ ತುಂಬಾ ಸಿಟ್ಟಿರುತ್ತೆ, ತುಂಬಾ ಅಹಂಕಾರ ಅಂತ ಹೇಳ್ಬೋದು ನಾವು. ಓಕೆ, ಇದನ್ನ ರೆಸೋನೇಟ್ ಮಾಡ್ಕೊಳ್ಳಿ. ನಾನು ಇನ್ನೂ ಒಂದು ಏನ್ ಹೇಳೋದಂತಂದ್ರೆ, ಜನರಲ್ ರೀಡಿಂಗ್ ಅಲ್ಲಿ ಎಲ್ರಿಗೂ ರೆಸೋನೇಟ್ ಆಗ್ಬೇಕು ಅಂತ ಇರೋದಿಲ್ಲ. ಯಾಕೆ ಹೀಗೆ ಅಂತ ಅಲ್ಲ, ಜನರಲ್ ರೀಡಿಂಗ್ ಆಗಿರುತ್ತೆ, ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಓಕೆ, ಹಾಗಾಗಿ ಇಲ್ಲಿ ಬರ್ತಾ ಇರುವಂತದ್ದು ಏನಂತಂದ್ರೆ, ಒಂದು ಹ್ಯಾಪಿ ಮೂಮೆಂಟ್ ಇರ್ಬೋದು, ಅದು ಇಲ್ಲಿ ಬರ್ತಾ ಇಲ್ಲ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ಈ ರಿಲೇಶನ್ಶಿಪ್ ಅಲ್ಲಿ ಆ ರೀತಿ ಬರ್ಬೇಕು ಅಂತಂದ್ರೆ, ಇನ್ ಕೇಸ್ ಈ ಏರಿಯಾದಲ್ಲಿ ನೀವೇನಾದ್ರೂ ವರ್ಕ್ ಮಾಡಿದ್ರೆ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ವರ್ಕ್ ಮಾಡ್ಬೇಕಷ್ಟೇ, ಅರ್ಥ ಮಾಡ್ಕೋಬೇಕು. ಸಮ್ವೇರ್ ಪ್ರಾಬ್ಲಮ್ ಆಗ್ತಾ ಇದೆ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವಾಗ ನಿಮ್ಗೆ ಫೀಲ್ ಆಗ್ತಾ ಇದೆ ಅಂತಂದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಇವ್ರಿಗೆ ಟೈಮ್ ಕೊಡ್ಬೇಕು, ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಇವ್ರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಇವರು ಜಗಲ್ ಮಾಡ್ತಾ ಇದ್ದಾರೆ ಈ ಒಂದು ಫೀಲ್ಡ್ ಅಲ್ಲಿ ಅಂತ ಹೇಳಿ. ಸಪೋಸ್ ನಿಮ್ಮ ಕಡೆಯಿಂದ ನೋಡಿದಾಗ ನೀವು ಕೂಡ ಅರ್ಥ ಮಾಡ್ಕೋಬೇಕು, ಅವರು ಏನ್ ಮಾಡ್ತಾ ಇದಾರೆ, ಅವರ ಇಂಟೆನ್ಷನ್ಸ್ ಎಲ್ಲ ತಪ್ಪಿಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ಒಂದು ಕರಿಯರ್ ಅನ್ನ ಯಾವ ರೀತಿ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು ಅಂತ ಹೇಳಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದಾ? ಸೊ ಈ ಏರಿಯಾದಲ್ಲಿ ನೀವೇನಾದ್ರೂ ಸ್ಟೇಬಲ್ ಆಗಿ ಇದ್ಕೊಂಡು ಇಬ್ರು ವರ್ಕ್ ಮಾಡಿದ್ದೇ ಆಯ್ತು ಅಂತಂದ್ರೆ, ಖಂಡಿತ ಹೇಳ್ತೀನಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಡೆಫಿನೆಟ್ ಆಗಿ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅಷ್ಟನ್ನ ನೀವು ಮಾಡ್ಕೊಂಡು ಹೋಗಿ. ಮತ್ತೆ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಅಂತ ಇದೆ, ತುಂಬಾ ಪ್ರಾಬ್ಲಮ್ ಅಂತ ಇದ್ರೆ ಖಂಡಿತ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸಿಗೋಣ ಹಾಗಿದ್ರೆ ಇನ್ನೊಂದು